ಕಾಣುತ್ತಿರುವ ಜಲರಾಶಿಯ ಮೇಲೆ ದೀರ್ಘದೇಹಿಯಾದಂತಹ ನಾನೊಬ್ಬ ಹುಟ್ಟಿಕೊಂಡೆ. ಹೇಗೆ ಹುಟ್ಟಿದೆ, ಯಾರಿಂದ ಹುಟ್ಟಿದೆ, ಯಾಕಾಗಿ ಹುಟ್ಟಿದೆ, ಒಂದು ಅರ್ಥವೇ ಆಗುತ್ತಾ ಇಲ್ವಲ್ಲ. ಯಾರಲ್ಲಾದ್ರೂ ಕೇಳಿ ತಿಳಿದುಕೊಳ್ಳೋಣವೇ? ಎತ್ತ ನೋಡಿದರಂತ ಕತ್ತಲೆ, ಈ ಕತ್ತಲೆ ಆವರಿಸಿರುವ ಪ್ರದೇಶದಲ್ಲಿ ನನ್ನ ಕಣ್ಣಿಗೆ ಒಬ್ಬರೂ ಕಾಣುತ್ತಾ ಇಲ್ವಲ್ಲ. ಏನು ಮಾಡೋಣ? ಹುಟ್ಟಿದ ವಿಷಯವನ್ನು ಕೇಳಿ ತಿಳಿದುಕೊಳ್ಬೇಕೆಂಬ ಕುತೂಹಲ ಕೆರಳುತ್ತಾ ಇದೆ. ಹೇಳುವವರಿಲ್ಲ. ಮುಂದೆ ಏನು ಶೋಧನೆಯೊಂದ ದಾರಿ ಕಾಣುತ್ತಿರುವ ನೀರಲ್ಲೆಲ್ಲ ಸಂಚಾರ ಮಾಡಿದಾಗ ಯಾರಾದರೂ ನನ್ನ ಕಣ್ಣಿಗೆ ಕಾಣುವುದಕ್ಕೆ ಸಿಕ್ಕಬೇಕು. ಅವರಲ್ಲಿ ನನ್ನ ಹುಟ್ಟಿದ ವಿಷಯವನ್ನು ಕೇಳಿ ತಿಳಿದುಕೊಳ್ತೇನೆ. ನೀರು ಮಾತ್ರ ಇದೆ. ಈ ನೀರಿನ ಮೇಲೆ ಇದ್ದಕ್ಕಿದ್ದ ಹಾಗೆ ನಾನೊಬ್ಬ ಕಾಣಿಸಿಕೊಂಡಿದ್ದೇನೆ. ಯಾರು ನಾನು? ನನ್ನ ಹೆಸರೇನು? ನಾನು ಮುಂದೆ ಮಾಡಬೇಕಾದ್ದೇನು? ಒಂದು ತಿಳಿಯದೆ ಗೊಂದಲದಲ್ಲಿದ್ದೇನೆ. ತಿಳಿಯುವಂತಹ ಕುತೂಹಲ ಅಧಿಕವಾಗಿದೆ. ತೆರಳುತ್ತೇನೆ ಮುಂದೆ. ನಾನು ಯಾರು ಅಂತ ಗೊತ್ತಿಲ್ಲ ನನಗೆ. ಹಾಗೆ ನನ್ನ ವಿಷಯ ತಿಳಿದುಕೊಳ್ಳೋಣ ಅಂತ ನಿನ್ನನ್ನು ಕರೆದು ಕೇಳಿದ್ರೆ ನೀನೆಂತದ್ದು ಕೇಳಿದ್ರೆ ನಾನು ಯಾರು ಅಂತ ನನಗೂ ಗೊತ್ತಿಲ್ಲ. ಮತ್ತೆ ನಾನು ಯಾರು ಅಂತ ನನಗೆ ಗೊತ್ತುಂಟು. ಹಾಗಾದ್ರೆ ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ, ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅದಾವುದು ಹಿಂದೆ ಮುಂದೆ ಇಬ್ಬರಿಗೂ ಇಲ್ಲ. ಇಲ್ಲ ಏನೇ ಇರಲಿ, ಈಗ ನೀರ ಮೇಲೆ ನಾವು ಒಟ್ಟಾದೇವ ಇಲ್ವಾ? ಹೌದು. ಇನ್ನು ಒಟ್ಟಿಗೆ 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 ಇಬ್ಬರು ಹಾಗಾಗ್ತದ? ಏನಾಗಿದೆ? ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಪರಸ್ಪರ ಯಾವ ಸಂಬಂಧವೂ ಇಲ್ಲದೆ ಒಟ್ಟಿಗೆ ಇರುವುದೇ ಹೇಗ? ಹಾಗಾದ್ರೆ ಇಬ್ರು ಒಟ್ಟಿಗೆ ಇರಬೇಕು ಅಂತ ಇದ್ರೆ ಸಂಬಂಧ ಬೇಕು. ಅತ್ಯಗತ್ಯ ಮಾಡಿಕೊಳ್ಳೋಣ. ಇಲ್ಲಿ ಗಟ್ಟಿ ಮುಟ್ಟಾದರೆ ನನಗಿಂತ ಸ್ವಲ್ಪ ನೀನು ಸಣ್ಣವಾಯ್ತು. ಹಾಗಾಗಿ ನಿನ್ನನ್ನು ನೋಡುವಾಗ ಒಂದು ವಿಧವಾದಂತಹ ವಾತ್ಸಲ್ಯ, ಪ್ರೀತಿ, ಪ್ರೇಮ, ಎಲ್ಲಿ ಅದು ಕುರುಡು ಪ್ರೇಮ. ಹಾಗಾಗಿ ನಿನ್ನನ್ನು ನಾನು ತಮ್ಮ ಎಂದು ಕರೆದರೆ ಯಾರು ಕಾಣುವುದಿಲ್ಲ. ಸ್ಪರ್ಶದಿಂದ ನಿನ್ನನ್ನು
ಎಂದು ನಾನು ತಿಳಿದೆ. ನಾನು ಹಾಗೆ ಕೈ ಹಾಕಿದ ಕಾರಣ ನೀನು ಸಿಕ್ಕಿದ್ದು. ನಿನ್ನ ಸ್ವರ ಕೇಳಿ ಹತ್ತಿರದಿಂದ ಬಳಿಕ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಒಂದು ಗೌರವ ಭಾವ. ಆದ್ದರಿಂದ ನಿನ್ನನ್ನು ನಾನು ಅಣ್ಣ ಸಂಬಂಧದಲ್ಲಿ ಹೌದು ಸಂಬಂಧ ಬೆಳೆಸಿಕೊಂಡೆವು. ನಿನ್ನ ಮೇಲೆ ಇರೋದು ಎಂಬ ತೀರ್ಮಾನ ಮಾಡಿಕೊಂಡೆವು. ಆದ್ರೆ ಏನು ಮಾಡೋಣ, ಹೊಟ್ಟೆ ಒಳಗೆ ಉರಿ ಉಕ್ಕುತ್ತಿಹುದು ಭುಜದಿ ಶೌರ್ಯ. ಆಹಾರ ಸಿಗುತ್ತದೆ ನೋಡುತ್ತಾ ತೋಳ ಚೀಟಿಯನ್ನು ಕುಗ್ಗಿಸುವ ಪ್ರಯತ್ನ ಮಾಡು. ನಾವು ಬಾರು ನಿಂತುಕೊಂಡಿದ್ದೇವೆ. ಎಲ್ಲಿಯ ತನಕ ಇದೆ ನೀರು? ಮಣಕಾಲ ಪರ್ಯಂತರ ಈ ಜಲದ ಒಳ ಜಲಚರ ಪ್ರಾಣಿಗಳು ಅಡಗಿರುವುದಕ್ಕೆ ಸಾಧ್ಯ. ಬಲವಾದ ನಮ್ಮ ಕೈಗಳಿಂದ ನೀರನ್ನು ಪ್ರಾಣಿಗಳನ್ನು ಮೇಲೆ ಬರಿಸಿ ಅದನ್ನು ಹಿಡಿದು ನಾನು ನೀನು ತಿನ್ನು ಬಿಟ್ಟು ಅಂತ ಎಣಿಸಿದ್ದು. ಹಾಗೆ ತಿನ್ನು ಅಂತ ಹೇಳಿದ್ದು ಸಿಗಲಿಲ್ವಾ? ಇಲ್ಲ. ಹಾಗಾದ್ರೆ ಹೊತ್ತು ಮಾಡೋದು ಬೇಡ, ಆದಷ್ಟು ಬೇಗ ನೀರಿಗೆ
ಎಲ್ಲಿದ್ದೀಯಾ ನೀನು? ನಾನೆಲ್ಲಿದ್ದಾರೆ? ಇಲ್ಲಿ ಬಾ. ನೀನೆಲ್ಲಿದ್ದಿ? ಇಲ್ಲಿ ಬಾ, ಸ್ವಲ್ಪ ಹತ್ತಿರವ. ನೀನು ಇಲ್ಲೇ ಇದ್ದೀಯಾ? ತಮ್ಮ, ನೀರಿನ ಅಡಿಯಲ್ಲಿ ಏನಾದ್ರೂ ನಿನಗೆ ಸಿಕ್ಕಿತ್ತ? ಸರ್ವ ಪ್ರಯತ್ನ ಮಾಡಿದೆ, ಸಿಗಲಿಲ್ವ? ಸಿಗದಿದ್ರೆ ಅದೇ ಕೆಲಸ ಇನ್ನು ಮಾಡು. ಯಾವುದು? ಅದೇ ಹುಡುಕುದು. ಮತ್ತೆ ನೀನು? ನಾನು ಬರೋದಿಲ್ಲ. ಯಾಕೆ? ಕಂಡೆ ಕಂಡೆ. ಏನ? ನಾನು ದೂರದಲ್ಲಿ ಒಂದನ್ನು ಕಂಡೆ. ಯಾವ್ದ? ಕಮಲ. ಕಮಲ. ಕಮಲ? ಕಮಲದ ಕಂಡೆಯ? ಕಮಲವನ್ನು ಕಂಡೆ. ಕಮಲವನ್ನು? ಬೆಳ್ಳಗುಂಟು, ಬೆಳ್ಳಗೆ ಕಾಣ್ತದೆ, ಒಂದಿಷ್ಟು ಉದ್ದ. 1 2 3 4 5. ಎಂತದ? ತಲೆ. ನಿನ್ನ ತಲೆ ಕೆಟ್ಟಿದೆ. ನನಗೆ ಒಂದಲ್ವೇ ತಲೆ. ನಿನಗೆ ಅಲ್ವಾ? ಕಾಣ ಸಿಕ್ಕಿದ ಕೀಟಕ್ಕೆ 5 ಶಿರ 4 ಕರ. ಅದಕ್ಕೆ ಚಳಿ ಹಿಡಿದಿದ್ದು ಅಂತ ಅಲ್ಲ, ನಮ್ಮ ಸ್ವರ ಕೇಳಿ ಅದಕ್ಕೆ ಹೆದರಿಕಾದದ್ದು. ಅದರ ದೇಹದಲ್ಲಿ ನಡುಕ ನೋಡಿದೆ ನಾನು ದೂರದಿಂದ ನೋಡಿದ್ದು. ಗಡಗಡ ಗಡಗಡ ಗಡ 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 ಗಡ. ಅಣ್ಣ, ಅದಿಲ್ಲಿ ಹತ್ತಿರ ಉಂಟಾ? ಸ್ವಲ್ಪ ದೂರದಲ್ಲಿ ಉಂಟು. ಸರಿ ಸರಿ. ಅದಕ್ಕಿಂತ ಹತ್ತಿರ ಹೋಗಿ ನೋಡಿದೆ ಇನ್ನು ಏನು ಮಾಡ್ತದೆ ಅಂತ. ಆಗ ಮತ್ತೆ ಸ್ಪಷ್ಟವಾಗಿ ಕಂಡಿತು, ಹೂವಿನ ಮೇಲೆ ಕುಳಿತ ಪ್ರಾಣಿ. ನಡ್ಕೋದು ಹಾಗೆ ನಡುಗಿ ನಡುಗಿ ಹೂವಿನ ಮೇಲಿಂದ ಜಾರಿ ನೀರಿನ ಒಳಗೆ ಸುಳಿದ್ರೆ ಮತ್ತೆ ನಮಗೆ ಅದು ಹಿಡಿಲಿಕ್ಕೆ ಸಿಕ್ಲಿಕ್ಕಿಲ್ಲ. ತಮ್ಮ, ಒಂದು ಕೆಲಸ ಮಾಡ್ತೀಯಾ? ಇಲ್ಲಿ ಅದಕ್ಕೆ ಗೊತ್ತಾಗಬಾರ್ದು. ಮೆಲ್ಲಗೆ ಅದರ ಹಿಂದಿನಿಂದ ಹೋಗು, ಗಟ್ಟಿ ಹಿಡ್ಕೊ, ಮತ್ತೆ ನನ್ನನ್ನು ಕೂಗು, ಇಬ್ಬರು ಒಟ್ಟಿಗೆ ತಿನ್ನುವಾಗದ. ಒಳ್ಳೆಯ ಸಲಹೆ ನಿನ್ನದು. ಮತ್ತೆ ಮತ್ತೆ ಹೋಗಿ ಕೈ ಹಾಕಬೇಕಾದ್ರೆ ಹೌದು ನೋಡ್ಬೇಕಾ ಬೇಡವಾ? ನೀನು ನೋಡ್ಲಿಲ್ವಾ? ನಾನು ನೋಡ್ಲಿಲ್ಲ. ಹಾಗಾದ್ರೆ ತಿರುಗು 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 ತಿರುಗು. ತಲೆ ಕೆಟ್ಟವ, ತಿರುಗಿದ್ರೆ ನೀನಲ್ವೇನ ಕಾಣುವುದು? ನಿನ್ನ ಹತ್ರ ಅಷ್ಟು ಸುತ್ತು ತಿರುಗಲಿಕ್ಕೆ ಯಾರು ಹೇಳಿದ್ದು? ಮತ್ತೆ ಹೇಳಿದಷ್ಟು ಕೆಲಸ ಮಾಡೋದು. ಒಂದು ಅರ್ಧ ಸುತ್ತು ತಿರುಗಿ ನೋಡು. ಅರೇ, ನೀನು ಇಲ್ಲಿಯೇನಿಲ್ಲ. ಏನಿಲ್ಲ. ಎಂತದ್ದು? ನಿನಗೆ ಅರ್ಧ ಅಂದ್ರೆ ಎಷ್ಟು, ಇಡೀ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ಬಾ, ಬೆರಳ ತುದಿಗೆ ನೋಡು. ಹಾಗೆ ಹೇಳು, ನಾನು ಹಾಗೆ ನೋಡ್ತಿರ್ಲಿಲ್ವ? ಅಣ್ಣ, ಬೆರಳ ತುದಿಯಲ್ಲಿ ಉಗುರುಂಟು. ಅಲ್ಲ, ಇನ್ನು ತಲೆಯಲ್ಲಿ ಉಗುರಿರೋದು. ಬೆರಳ ತುದಿಗೆ ನೇರವಾಗಿ ನೋಡುವಂತೆ. ಮುಂದೆ ನೀನು ಅಲ್ಲಿದ್ಯಾ? ಇಲ್ಲಿ ಬಾ. ಪಿಡಿ ಪಿಡಿ. ಅದು ಎಲ್ಲಿ ಸಿಕ್ಕಿತ್ತು ನಿನಗೆ? ಯಾವುದು? ನೀನು ಹೇಳಿದ್ದು ಎಂತದ? ಪಿಡಿ ಪಿಡಿ. ನೀನು ನೋಡಿದ್ಯಾ ಆ ಪ್ರಾಣಿಯನ್ನು? ಪಿಡಿ ಪಿಡಿ. ಜಲದೊಳಗುವ ಮುನ್ನದನು